ಮತ್ತೊಮ್ಮೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವಾಗವಾಗ ಅಲ್ಲಲ್ಲ ಯಾವಾಗಲೂ ನಾವು ರೋಡ್ಗಿಳಿದ್ರೆ ಸಾಕು, ಎಲ್ಲಿ ನೋಡಿದ್ರು ಟ್ರಾಫಿಕ್ ವೈಲೇಟರ್ಸ್ ನೋಡಿ ಕೋಪ ಬಂದು ಇವರೆಲ್ಲ ಯಾಕಪ್ಪ ಹಿಂಗಿದ್ದಾರೆ ಅಂತ ಅನ್ಕೊಂತಾ ಇರ್ತೀವಿ. ರಾಜಾರೋಷವಾಗಿ ರೆಡ್ ಸಿಗ್ನಲ್ ಜಂಪ್ ಮಾಡೋದು, ಹೆಲ್ಮೆಟ್ ಇಲ್ದಿರೋ ಓಡಾಡೋದು, ಇಲ್ಲ ಡೇಂಜರಸ್ ಓವರ್ಟೇಕಿಂಗ್ ಮಾಡೋದು, ಇದನ್ನೆಲ್ಲ ನೋಡಿ ಯಾಕಿದ್ರ ಬಗ್ಗೆ ಯಾರು ಏನು ಮಾಡ್ತಿಲ್ಲ ಅಂತ ಅನ್ಕೊಂಡು ರೋಡ್ ಮೇಲೆ ಇದ್ದಷ್ಟು ಟೈಮು ಇವೆಲ್ಲ ಯೋಚನೆ ಮಾಡ್ಕೊಂಡೇ ಕಳೀತೀವಿ. ಈ ನಡುವೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ, ಅದೇ ರಾಂಗ್ ಸೈಡ್ ಡ್ರೈವಿಂಗು. ಆಪೋಸಿಟ್ ಅಲ್ಲಿ ಬರ್ತಿರೋ ಗಾಡಿಗೂ ಸಹ ಜಾಗ ಕೊಡ್ದಿರ ಇಷ್ಟ ಬಂದಂಗೆ ರಾಂಗ್ ಸೈಡ್ ಅಲ್ಲಿ ಬಂದು ರೋಡ್ ಬ್ಲಾಕ್ ಮಾಡ್ಬಿಡ್ತಾರೆ. ಆ ಒಬ್ನಿಂದ ಅವನ ಹಿಂದೆ ಇರೋ ಜನ, ಹಂಗೆ ಆಪೋಸಿಟ್ ಅಲ್ಲಿ ಇರೋ ವೆಹಿಕಲ್ಸ್ ಎಲ್ಲರೂ ಸಹ ಜಾಮ್ ಅಲ್ಲಿ ಸಿಗಾಕೊಂಡು ಒದ್ಲಾಡ್ತಿರ್ತಾರೆ. ಇತ್ತೀಚೆಗೆ ಆಪೋಸಿಟ್ ಅಲ್ಲಿ ಬರೋ ಅಫೆಂಡರ್ ರೌಡಿಸಮ್ ಮಾಡೋ ಸಿಚುವೇಶನ್ಸ್ ನಾವು ಬೇಕಾದಷ್ಟು ನೋಡಿದೀವಿ. ಸೊ ಈ ವಿಡಿಯೋದಲ್ಲಿ ನಾನು ಈ ಅಫೆಂಡರ್ಸ್ ನ ಹೆಂಗ್ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ರಿಪೋರ್ಟ್ ಮಾಡಿ ಇವ್ರಿಗೆಲ್ಲ ಟ್ರಾಫಿಕ್ ಚಲಾನ್ಸ್ ಇಶ್ಯೂ ಮಾಡಿಸಿ ಈ ಟ್ರಾಫಿಕ್ ಗೊಂದಲನ ಹೆಂಗ್ ಕಮ್ಮಿ ಮಾಡಿಸೋದು ಅಂತ ಹೇಳ್ತೀನಿ. ಇದೆಲ್ಲ ಈಗ ನಮ್ ಕೈಯಲ್ಲಿ, ಅದು ಕೂಡ ಲೀಗಲ್ ಆಗಿ. ಈ ತರ ರಿಪೋರ್ಟ್ ಮಾಡಿದ್ರೆ ನಮ್ಗೆ ಪೇ ಏನಾದ್ರು ಮಾಡೋ ಆಪ್ಷನ್ ಇದೆಯಾ, ಅಂಡ್ ಇದನ್ನೆಲ್ಲ ಹೆಂಗ್ ರಿಪೋರ್ಟ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಹೆಂಗ್ ರಿಪೋರ್ಟ್ ಮಾಡಬೇಕು ಅಂತ ನೋಡೋದಕ್ಕೆ ಮುಂಚೆ ಇದೆಲ್ಲ ಯಾಕೆ ರಿಪೋರ್ಟ್ ಮಾಡಬೇಕು ಅಂತ ನಾವು ನೋಡೋಣ. NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 1.5 ಲಕ್ಷ ಜನ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟ್ಸ್ ಇಂದ ಇಂಡಿಯಾದಲ್ಲಿ ಸಾಯ್ತಿದ್ದಾರೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಕೇಸ್ಗಳು ಆಗ್ತಿರೋದು ಟ್ರಾಫಿಕ್ ವೈಲೇಷನ್ಸ್ ಇಂದಾನೆ. ಇದೆಲ್ಲ ಓವರ್ ಸ್ಪೀಡಿಂಗ್, ಡ್ರಂಕ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ದಿರ ಓಡಿಸೋದು, ಇಲ್ಲ ರ್ಯಾಶ್ ಡ್ರೈವಿಂಗ್ ಮಾಡೋದ್ರಿಂದ ಆಗ್ತಿದೆ. ಒಂದ್ಸತಿ ಯೋಚನೆ ಮಾಡಿ, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಈ ರೀತಿ ಯಾವ್ದೋ ಒಂದು ವೈಲೇಷನ್ ಮಾಡಿ ತಮ್ಮ ಪ್ರಾಣ ಕಳ್ಕೊಂಡಿರೋ ಯಾವ್ದೋ ಒಂದು ವ್ಯಕ್ತಿಯ ಸ್ಟೋರಿ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ನಾವ್ ಈ ತರ ಒಂದು ಸ್ಟೋರಿ ಕೂಡ ಕೇಳಿಲ್ಲ ಸ್ವಾಮಿ ಅಂತ ಹೇಳೋರು ಒಂದು ಕಮೆಂಟ್ ಮಾಡಿ ನೋಡೋಣ. ಸೊ ಆಗ್ತಿರೋ ವೈಲೇಷನ್ಸ್ ನ ರಿಪೋರ್ಟ್ ಮಾಡಿ ಬರೀ ಪೊಲೀಸ್ ಮತ್ತೆ ಗವರ್ಮೆಂಟ್ ಗೆ ಹೆಲ್ಪ್ ಮಾಡೋದು ಮಾತ್ರ ಅಲ್ಲ, ಸಾಕಷ್ಟು ಪ್ರಾಣಗಳನ್ನ ಉಳಿಸೋ ಅವಕಾಶ ನಮ್ಮೆಲ್ಲರಿಗೂ ಸಿಗುತ್ತೆ. ಇವಾಗ ನೀವು ಕೇಳ್ಬೋದು, ನಿಜವಾಗ್ಲೂ ನಮ್ ಕೈಯಲ್ಲಿ ಯಾರನ್ನಾದ್ರೂ ರಿಪೋರ್ಟ್ ಮಾಡಕ್ಕಾಗುತ್ತಾ, ಇದರಿಂದ ನಾನೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಬೀಳ್ತೀನಾ ಅಂತ. ಇದಕ್ಕೆ ಆನ್ಸರ್ ಬಂದು, ಯಾವುದೇ ಪ್ರಾಬ್ಲಮ್ ಅಲ್ಲಿ ಬೀಳ್ದಿರಾ ನೀವಿವಾಗ ಒಂದು ಟ್ರಾಫಿಕ್ ಅಫೆಂಡರ್ ನ ರಿಪೋರ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ ಎಲ್ಲಾ ಸ್ಟೇಟ್ ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಬಂದು ಈ ರಿಪೋರ್ಟಿಂಗ್ ನ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಎಲ್ಲ ಅಫೆಂಡರ್ಸ್ ನ ಯಾವಾಗ್ಲೂ ಹಿಡಿಯೋದು ಗವರ್ಮೆಂಟ್ ಕೈಯಲ್ಲಿ ಆಗ್ದಿರೋ ಇರ್ಬೋದು. ಅದಕ್ಕೆ ನಮ್ ಕಣ್ಣು ಕೂಡ ಜೊತೆ ಆದ್ರೆ ಈ ರೀತಿ ಎಲ್ಲ ಅಫೆಂಡರ್ಸ್ ರಿಪೋರ್ಟ್ ಮಾಡಿ ವೈಲೇಷನ್ಸ್ ಕಮ್ಮಿ ಮಾಡಬಹುದು. ಅಂಡ್ ಇವಾಗ ಇದು ಕಂಪ್ಲೀಟ್ ಆಗಿ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಪ್ರಕಾರ ಲೀಗಲ್ ಆಗಿ ಸಾಕಷ್ಟು ಸಿಟೀಸ್ ಅಲ್ಲಿ ಇದನ್ನ ಸಪೋರ್ಟ್ ಮಾಡಕ್ಕೆ ಡಿಜಿಟಲ್ ಟೂಲ್ಸ್ ಕೂಡ ಬಂದಿದಾವೆ. ಬರೀ ಹೈದರಾಬಾದ್ ಅಲ್ಲೇ ಲಾಸ್ಟ್ 5 ಮಂತ್ಸ್ ಅಲ್ಲಿ 30,000 ಚಲಾನ್ ಗಳನ್ನ ಪಬ್ಲಿಕ್ ರಿಪೋರ್ಟ್ ಮಾಡಿ ಇಶ್ಯೂ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡೆಲ್ಲಿ, ಗೋವಾ, ಜೈಪುರ್ ಅಂತ ಸಿಟೀಸ್ ಅಲ್ಲೆಲ್ಲ ಈ ತರ ಟ್ರಾಫಿಕ್ ವೈಲೇಷನ್ಸ್ ನ ರಿಪೋರ್ಟ್ ಮಾಡಿದ್ರೆ 50,000 ವರೆಗೂ ಕೂಡ ಪೇ ಮಾಡ್ತಿದ್ದಾರೆ. ಈಗ ಇದನ್ನ ನಾವು ಹೆಂಗ್ ರಿಪೋರ್ಟ್ ಮಾಡಬೇಕು ಅಂತ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ, ಪೂರ್ತಿಯಾಗಿ ನೋಡಿ. ಈ ಸ್ಟೆಪ್ಸ್ ನ ನೀವು ಮ್ಯಾನ್ಯುಯಲ್ ಆಗಿ ಯೂಸ್ ಮಾಡಬಹುದು, ಹಾಗೆ ಮೊಬೈಲ್ ಅಪ್ಲಿಕೇಶನ್ ಇಂದ ಕೂಡ ಯೂಸ್ ಮಾಡಬಹುದು. ಸ್ಟೆಪ್ 1 ಬಂದು ವಾಟ್ಸ್ಆಪ್ ಅಲ್ಲಿ ಹೆಂಗ್ ರಿಪೋರ್ಟ್ ಮಾಡಬೇಕು ಅಂತ. ಎಲ್ಲಾ ಸ್ಟೇಟ್ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಹತ್ರ ಅವ್ರದೇ ಆದ ವಾಟ್ಸ್ಆಪ್ ನಂಬರ್ ಇರುತ್ತೆ. ಇದಕ್ಕೆ ನೀವು ವೈಲೇಷನ್ಸ್ ನ ಫೋಟೋಸ್ ಮತ್ತೆ ವಿಡಿಯೋಸ್ ನ ಕಳಿಸಬಹುದು. ಎಕ್ಸಾಂಪಲ್ ಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ನಂಬರ್ ಬಂದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ಈ ವಾಟ್ಸ್ಆಪ್ ನಂಬರ್ ಗೆ ವೆಹಿಕಲ್ ನಂಬರ್ ಕ್ಲಿಯರ್ ಆಗಿ ಕಾಣಿಸೋ ತರ ಒಂದು ಫೋಟೋ ಅಥವಾ ವಿಡಿಯೋನ ತಗೊಂಡು ಡೇಟ್, ಟೈಮ್, ಲೊಕೇಶನ್ ಮತ್ತೆ ಟೈಪ್ ಆಫ್ ವೈಲೇಷನ್ ಅನ್ನ ಮೆನ್ಷನ್ ಮಾಡಿ ಆ ಸಿಟಿಯ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ ಗೆ ಕಳಿಸಬಹುದು. ಇದನ್ನ ವೆರಿಫೈ ಮಾಡಿದ ತಕ್ಷಣ ಪೊಲೀಸ್ ಅವರು ಈ ಚಲಾನ್ ನ ವೈಲೇಟ್ ಮಾಡಿರೋ ಓನರ್ ಗೆ ಇಶ್ಯೂ ಮಾಡ್ತಾರೆ. ಸ್ಟೆಪ್ 2 ಬಂದು ನಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ರಿಪೋರ್ಟ್ ಮಾಡಬಹುದು. ಬೆಂಗಳೂರಿಗೆ ಅಸ್ರಮ್ ಮತ್ತೆ ಪಬ್ಲಿಕ್ ಐ ಅನ್ನ ಯೂಸ್ ಮಾಡಬಹುದು. ಕರ್ನಾಟಕ ವೈಡ್ ಬೇಕು ಅಂದ್ರೆ KSP ಮೊಬೈಲ್ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿಕೊಂಡು ಈ ವೈಲೇಷನ್ಸ್ ಅನ್ನ ರಿಪೋರ್ಟ್ ಮಾಡಬಹುದು. ಹಂಗೆ ಟ್ವಿಟರ್ ಮತ್ತೆ ಇಮೇಲ್ ಮೂಲಕ ಹೆಂಗ್ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡಬಹುದು. ಮೇಲೆ ಬಂದು ಟ್ವಿಟರ್ ಅಲ್ಲಿ ಹೆಂಗ್ ರಿಪೋರ್ಟ್ ಮಾಡಬೇಕು, ಕೆಳಗಡೆ ಬಂದು ಇಮೇಲ್ ಮಾಡಬೇಕು ಅಂದ್ರೆ ಯಾವ ತರ ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು ಅಂತ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡಬಹುದು. ಇದೆಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ ನಿಮ್ ಪರ್ಸನಲ್ ಡೀಟೇಲ್ಸ್ ಬೇಕಾಗಿರಲ್ಲ. ಅಕಸ್ಮಾತ್ ಕೇಳ್ತು ಅಂದ್ರೂ ಕೂಡ ಇದು ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಸೊ ಯಾವುದೇ ತೊಂದರೆ ಇಲ್ದಿರಾ ನೀವು ರಿಪೋರ್ಟ್ ಮಾಡಬಹುದು. ಇವಾಗ ಯಾವ ತರ ವೈಲೇಷನ್ಸ್ ನಾವು ರಿಪೋರ್ಟ್ ಮಾಡಬಹುದು ಅನ್ನೋದು ನೋಡೋಣ ಬನ್ನಿ. ವಿತೌಟ್ ಹೆಲ್ಮೆಟ್, ಟ್ರಿಪಲ್ ರೈಡಿಂಗ್, ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದು, ಸಿಗ್ನಲ್ ಜಂಪಿಂಗ್, ರಾಂಗ್ ಸೈಡ್ ಡ್ರೈವಿಂಗ್, ಓವರ್ ಸ್ಪೀಡಿಂಗ್, ಪಾರ್ಕಿಂಗ್ ವೈಲೇಷನ್, ಡ್ರಿಂಕ್ ಅಂಡ್ ಡ್ರೈವ್, ಈ ರೀತಿ ವೈಲೇಷನ್ಸ್ ನ ರಿಪೋರ್ಟ್ ಮಾಡಬಹುದು. ನೀವು ಮಾಡೋ ರಿಪೋರ್ಟ್ ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ದಯವಿಟ್ಟು ಏನೋ ದಬ್ಬಾಗ್ತೀವಿ ಅಂತ ವೈಲೇಟರ್ಸ್ ಹತ್ರ ಹೋಗಿ ಹೇಳಿ ಫುಟೇಜ್ ತಗೋಬೇಡಿ. ರೌಡಿಗಳು ಜಾಸ್ತಿ ಇದಾರೆ. ನೀವು ತೆಗೆಯೋ ಫೋಟೋ ಅಥವಾ ವಿಡಿಯೋ ಕ್ಲಿಯರ್ ಆಗಿರ್ಬೇಕು. ಅದರಲ್ಲಿ ವೆಹಿಕಲ್ ನಂಬರ್ ಕ್ಲೀನ್ ಆಗಿ ಕಾಣಿಸೋ ತರ ಇರಬೇಕು. ಡೇಟ್, ಟೈಮ್, ಲೊಕೇಶನ್ ಮತ್ತೆ ಟೈಪ್ ಆಫ್ ವೈಲೇಷನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾಗ ಪೊಲೀಸ್ ಅವರು ಫಾಸ್ಟರ್ ಆಕ್ಷನ್ ತಗೊಳಕ್ಕೆ ಆಗುತ್ತೆ. ಒಂದ್ಸತಿ ಅಟ್ಲೀಸ್ಟ್ ನಮ್ಮಲ್ಲಿ 10% ಜನರು ಇದನ್ನೆಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೇಂಜಸ್ ಬರ್ಬೋದು ಯೋಚನೆ ಮಾಡಿ. ಕಮ್ಮಿ ಆಕ್ಸಿಡೆಂಟ್ಸ್, ಎಲ್ಲರಲ್ಲೂ ಜವಾಬ್ದಾರಿ ಬರುತ್ತೆ.
ಬರುತ್ತೆ, ಹಂಗೆ ನಾವು ಓಡಾಡೋ ರೋಡ್ಗಳು ಸೇಫರ್ ಆಗಿರುತ್ತೆ. ಸದ್ಯಕ್ಕೆ ಡೆಲ್ಲಿ ಮತ್ತೆ ಗೋವಾ ಗವರ್ಮೆಂಟ್ ಆಫರ್ ಮಾಡ್ತಿರೋ ತರ ಪೇ ಮಾಡೋ ಆಪ್ಷನ್ ನಮ್ ಗವರ್ಮೆಂಟ್ ಕೊಡ್ತಿಲ್ಲ. ಅದಕ್ಕೆ ನಮ್ ಕೆಲಸ ನಾವು ನೋಡ್ಕೊಳ್ಳೋಣ, ಇದನ್ನ ಬೇರೆ ಯಾರೋ ರಿಪೋರ್ಟ್ ಮಾಡ್ತಾರೆ ಬಿಡು ಅನ್ಕೊಂಡ್ ಸುಮ್ನೆ ಕೂರ್ಬೇಡಿ. ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟಿದ್ರೇನೆ ಬದಲಾವಣೆಗಳು ಬರೋದು. ಗಾಡಿ ಓಡಿಸ್ಬೇಕಾದ್ರೆ ಮಧ್ಯದಲ್ಲಿ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡೋ ಸಾಹಸ ಎಲ್ಲ ಮಾಡಬೇಡಿ. ಅವ್ರನ್ನ ರಿಪೋರ್ಟ್ ಮಾಡೋಕ್ಕೂ ಮುಂಚೆ ನಿಮ್ ಪ್ರಾಣ ಮುಖ್ಯ. ಎಸ್ಪೆಷಲಿ GoPros, Insta 360s ಮತ್ತೆ ಡ್ಯಾಶ್ ಕ್ಯಾಮ್ ಯೂಸ್ ಮಾಡೋರು ಆದಷ್ಟು ವೈಲೇಟರ್ಸ್ ನ ರಿಪೋರ್ಟ್ ಮಾಡಬೇಕಾಗಿ ನಮ್ ರಿಕ್ವೆಸ್ಟ್. ಹಂಗೆ ಕರ್ನಾಟಕದಲ್ಲೂ ಕೂಡ ಈ ತರ ರಿಪೋರ್ಟ್ ಮಾಡಿದ್ರೆ ಪೇ ಮಾಡೋ ಆಪ್ಷನ್ ಬಂದ್ರೆ ಚೆನ್ನಾಗಿರುತ್ತೋ ಇಲ್ವೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಇದೇ ರೀತಿ ಇನ್ನ ವಿಡಿಯೋಸ್ ಮಾಡೋಕೆ ನನ್ಗೆ ಪ್ರೋತ್ಸಾಹ ಸಿಗುತ್ತೆ. ಹಂಗೆ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.